Hi dear students, I am Bharat Sen, your social science teacher. Dear students, today in this class we will discuss about the new lesson in sociology part lesson 2 culture. ಕಲ್ಚರ್ನ ಕನ್ನಡದಲ್ಲಿ ಸಂಸ್ಕೃತಿ ಅಂತ ನಾವು ಕರಿತೇವೆ. Dear students, human being is not only a social being but also a culture being. So, culture keeps human beings different from animals. Every human being can be considered as a cultural representative. Culture and society are two faces of the same coin. So, human beings, social, religious, political, economical, and spiritual aspects are divided by culture. Dear students, man is social being, also ಕಲ್ಚರಲ್ ಬೀಯಿಂಗ್. ಮನುಷ್ಯ ಸಮಾಜ ಜೀವಿ ಅಥವಾ ಸಾಮಾಜಿಕ ಜೀವಿ ಅಂತ ನಾನು ನಿಮಗೆ ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ತಿಳಿಸಿದ್ದೀನಿ. ಅಷ್ಟೇ ಅಲ್ಲದೆ ಒಬ್ಬ ಮನುಷ್ಯ ಸಾಂಸ್ಕೃತಿಕ ಜೀವಿ ಕೂಡ ಹೌದು. ಅವನು ಪ್ರಾಣಿಗಳಿಗಿಂತ ತನ್ನದೇ ಆಗಿರ್ತಕ್ಕಂತಹ ಸಂಸ್ಕೃತಿಯಿಂದ ಏನಾಗಿದ್ದಾನೆ, ಪ್ರಾಣಿಗಿಂತ ಅವನು ಡಿಫ್ರೆಂಟ್ ಆಗಿದ್ದಾನೆ. ಯಾಕಂದರೆ ಪ್ರಾಣಿಯ ಸಂಸ್ಕೃತಿ ಹಾಗೂ ಮನುಷ್ಯನ ಸಂಸ್ಕೃತಿ ಇವೆರಡರ ನಡುವೆ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಮನುಷ್ಯನನ್ನು ಸಂಸ್ಕೃತಿಯ ಪ್ರತಿನಿಧಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರ್ತಾನೆ. ಅದೇ ರೀತಿ ಕಲ್ಚರ್ ಆ್ಯಂಡ್ ಸೊಸೈಟಿ ಈ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಟೂ ಫೇಸ್ ಆಫ್ ಒನ್ ಕಾಯಿನ್. ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಿ ಸೊಸೈಟಿ ಇದೆಯೋ ಅಲ್ಲಿ ಸಂಸ್ಕೃತಿ ಇದ್ದೇ ಇರುತ್ತೆ. ಅದು ಸೋಷಿಯಲಾಜಿಕಲ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕ, ಸ್ಪಿರಿಚುವಲ್, ಆಧ್ಯಾತ್ಮಿಕ, ಈ ಎಲ್ಲ ಅಂಶಗಳು ಈ ಒಂದು ಕಲ್ಚರ್ ಸಂಸ್ಕೃತಿಯಿಂದನೇ ಕೂಡ ಏನಾಗುತ್ತವೆ, ಡಿಸೈಡ್ ಆಗ್ತವೆ, ನಿರ್ಧಾರ ಮಾಡಲ್ಪಡ್ತವೆ ಅಂತ ನಾವು ಹೇಳ್ಬೋದು. ಸೊ ಕಲ್ಚರ್ ಇಂಡಿಕೇಟ್ಸ್ ಪ್ರೋಗ್ರೆಸ್ ಇನ್ ಲೈಫ್ ಸ್ಟೈಲ್, ಮ್ಯೂಸಿಕ್, ಲಿಟ್ರೇಚರ್, ಆರ್ಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಎನಿ ಗಿವನ್ ಹ್ಯೂಮನ್ ಸೊಸೈಟಿ. ಈ ಕಲ್ಚರ್ ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ಅಂತ ನೋಡಿದಾಗ ಅದು ಒಂದು ಲೈಫ್ ಸ್ಟೈಲ್, ಮನುಷ್ಯನ ಜೀವನ ವಿಧಾನವನ್ನು ಕೂಡ ಅದು ಸೂಚಿಸುತ್ತೆ. ನಾವು ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಒಂದು ಕಲ್ಚರ್ ಸರಿಯಿಲ್ಲಪ್ಪ, ಅವ್ನ ಸಂಸ್ಕೃತಿ ಸರಿಯಿಲ್ಲ ಅಂತೀವಿ. ಅದು ಯಾವ ಬೇಸ್ ಮೇಲೆ ಹೇಳ್ತೀವಿ? ಅವನ ನಡವಳಿಕೆ ಆಗಿರ್ಬೋದು, ಅವನ ಲೈಫ್ ಸ್ಟೈಲ್ ಆಗಿರ್ಬೋದು, ಅವನ ಹಾವಭಾವ ಆಗಿರ್ಬೋದು, ಎಲ್ಲದನ್ನು ಕನ್ಸಿಡರ್ ಮಾಡಿ ಹೇಳ್ತೀವಿ. ಹಾಗಾಗಿ ಸಂಸ್ಕೃತಿ ಅಂತ ನೋಡಿದಾಗ ಅದರಲ್ಲಿ ಲೈಫ್ ಸ್ಟೈಲ್ ಬರುತ್ತೆ, ಮ್ಯೂಸಿಕ್ ಕೂಡ ಸಂಸ್ಕೃತಿ ಬರುತ್ತೆ. ಅದು ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಲೆ, ವಿಜ್ಞಾನ, ತಂತ್ರಜ್ಞಾನ, ಎಲ್ಲ ಅಂಶಗಳನ್ನು ಒಳಗೊಂಡಿರೋದು ಯಾವುದು ಅಂದರೆ ಕಲ್ಚರ್ ಅಂತ ನಾವು ಹೇಳ್ಬೋದು. So dear students, culture means a life pattern of a group of people. It contains the life symbols along with belief and values. Usually they are transferred from one generation to another generation. ನಾವು ಜನರಲಿ ಆಗಿ ಸಾಮಾನ್ಯವಾಗಿ ಸಂಸ್ಕೃತಿ ಅಂದರೆ ಏನು ಅಂತ ನೋಡಿದಾಗ, ಒಂದು ಕಮ್ಯುನಿಟಿ, ಒಂದು ಗುಂಪಿನ ಜನರ ಜೀವನ ಕ್ರಮ, ಲೈಫ್ ಸ್ಟೈಲನ್ನು ನಾವೆಂತ ಕರಿಬೋದು, ಸಂಸ್ಕೃತಿ ಅಂತ ಕರಿಬೋದು. ಇಲ್ಲಿ ಅವರ ನಡವಳಿಕೆ ಆಗಿರ್ಬೋದು, ಬಿಲೀಫ್, ನಂಬಿಕೆಗಳಾಗಿರ್ಬೋದು, ಅವರ ವ್ಯಾಲ್ಯೂಸ್, ಮೌಲ್ಯಗಳಾಗಿರ್ಬೋದು, ಇವೆಲ್ಲವನ್ನು ಏನು ಮಾಡಿರ್ತಾರೆ ಜನರು ಒಪ್ಪಿಕೊಂಡು ತಮ್ಮ ಜೀವನದಲ್ಲಿ ಏನು ಮಾಡಿರ್ತಾರೆ, ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಮತ್ತು ಈ ಕಲ್ಚರ್ ಅಂತಕ್ಕಂಥದ್ದು ಒಂದು ತಲೆಮಾರಿನಿಂದ, ಒಂದು ಜನರೇಷನಿಂದ ಮತ್ತೊಂದು ಜನರೇಷನಿಗೆ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ, ರವಾನೆ ಆಗ್ತಾ ಬರುತ್ತೆ. ಇದನ್ನು ನಾವೇಂತ ಕರಿಬೋದು, ಸಂಸ್ಕೃತಿ ಅಂತ. ಇದ್ರ ಬಗ್ಗೆ ನಾವು ಇಂಟ್ರಡಕ್ಷನ್ ಹಾಕಿ ಹೇಳ್ಬೋದು. ನೆಕ್ಸ್ಟ್, ಮೀನಿಂಗ್ ಆಫ್ ಕಲ್ಚರ್. ಹಾಗಾದರೆ ಕಲ್ಚರ್ ಅಂದರೆ ಏನು, ಅದರ ಅರ್ಥವನ್ನು ನಾವು ತಿಳಿಯೋಕೆ ಈಗ ತಿಳಿತಾ ಹೋಗೋಣ. ಮೀನಿಂಗ್ ಆಫ್ ಕಲ್ಚರ್. ದ ವರ್ಡ್ ಕಲ್ಚರ್ ಈಸ್ derived from the Latin word colere. Colere means cultivate or tend in Latin. So,
ಕಲ್ಚರ್ ಮೀನ್ಸ್ ಎ ಲೈಫ್ ಪ್ಯಾಟ್ರನ್ ಆಫ್ ಎ ಗ್ರೂಪ್ ಆಫ್ ಪೀಪಲ್. ಅಂದರೆ ನಾವು ಆವಾಗಲೇ ಹೇಳ್ದಂಗೆ ಜನರ ಒಂದು ಜೀವನ ವಿಧಾನ ಅಂತ ಕರಿತೀವಿ ಕಲ್ಚರ್ ಅಂದರೆ. ಕಲ್ಚರ್ ಮೀನ್ಸ್ ಎ ಲೈಫ್ ಪ್ಯಾಟ್ರನ್ ಆಫ್ ಎ ಗ್ರೂಪ್ ಆಫ್ ಪೀಪಲ್. ಒಂದು ನಿರ್ದಿಷ್ಟ ಜನಸಮುದಾಯದ ಒಂದು ಗ್ರೂಪ್ ಆಫ್ ಪೀಪಲ್ನ ಜೀವನ ಕ್ರಮ, ಅವ್ರ ಜೀವನ ಯಾವ ರೀತಿ ಇದೆ ಅನ್ನೋದನ್ನು ನಾವು ಕಲ್ಚರ್ ಅಂತ ಕರಿಬೋದು. ದ ವರ್ಡ್ ಕಲ್ಚರ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕೊಲೇರೆ. ಇದು ಕಲ್ಚರ್ ಅಂತಕ್ಕಂಥ ಇಂಗ್ಲೀಷ್ ವರ್ಡ್ ಏನಿದೆ ಅದು ಲ್ಯಾಟಿನ್ ಭಾಷೆಯ ಕೊಲೇರೆ ಅಂತಕ್ಕಂಥ ಪದದಿಂದ ಬಂದಿದೆ. ಕೊಲೇರೆ ಮೀನ್ಸ್ ಕಲ್ಟಿವೇಟ್ ಆರ್ ಟೆಂಡ್ ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ. ಕಲ್ಟಿವೇಟ್ ಅಂದರೆ ಭೂಮಿಯನ್ನು ಉಳುಮೆ ಮಾಡು ಅಥವಾ ಬೆಳೆಸು, ಪೋಷಿಸು ಅಂತ ಅರ್ಥವನ್ನು ಬರುತ್ತೆ. ಈ ಕೊಲೇರೆ ಅಂತಕ್ಕಂಥ ಪದ ಕಲ್ಟಿವೇಟ್, ಟೆಂಡ್ ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ. ಲೇಟರ್ ಇಟ್ ಕೇಮ್ ಟು ಇಂಡಿಕೇಟ್ ದ ಹ್ಯೂಮನ್ ಬಿಹೇವಿಯರಲ್ ಪ್ಯಾಟ್ರನ್ಸ್. ಕೆಲವಾರು ವರ್ಷಗಳ ನಂತರ ಈ ಕಲ್ಚರ್ ಅಂತಕ್ಕಂಥ ಪದನ ಮನುಷ್ಯನ ಸ್ವಭಾವ, ವರ್ತನೆಯ ಒಂದು ಸ್ವರೂಪಗಳನ್ನು ಬಿಹೇವಿಯರ್ ಪ್ಯಾಟ್ರನ್ಸ್, ಅವನ ವರ್ತನೆಯ ಒಂದು ಶೈಲಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸೂಚಿಸೋದಕ್ಕೆ ಕಲ್ಚರ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಡೆಫಿನೇಷನ್ಸ್ ಆಫ್ ಕಲ್ಚರ್. ಕಲ್ಚರ್ ಬಗ್ಗೆ ಏನೇನು ಡೆಫಿನೇಷನ್ಸ್ ಇದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್, ಇ ಬಿ ಟೇಲರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಹಿ ಈಸ್ ಆಲ್ಸೋ ಒನ್ ಆಫ್ ದ ಸೋಷಿಯಾಲಜಿಸ್ಟ್. Culture is that complex whole which includes knowledge, belief, art, rules and regulations, traditions, and any other capabilities earned by the human beings as a member of society. So, E.B. Taylor says that culture is that complex whole which includes knowledge, belief, art, rules and regulations, traditions, and any other capabilities earned by the human being as a member of society. ಒಬ್ಬ ಮನುಷ್ಯ, ಸೊಸೈಟಿಯ ಮೆಂಬರ್ ಆಗಿರ್ತಕ್ಕಂಥ ಮನುಷ್ಯ, ಅವನು ಗಳಿಸಿಕೊಂಡಿರ್ತಕ್ಕಂತಹ ನಾಲೆಡ್ಜ್ ಆಗಿರ್ಬೋದು, ಜ್ಞಾನ, ಬಿಲೀಫ್, ನಂಬಿಕೆ ಆಗಿರ್ಬೋದು, ಕಲೆ ಆಗಿರ್ಬೋದು, ನೀತಿಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಟ್ರೆಡಿಷನ್ಸ್, ಇನ್ನು ಇತರೆ ಹಲವಾರು ಸಾಮರ್ಥ್ಯಗಳು, ಕೇಪಬಿಲಿಟೀಸ್ ಅಂತ ಕರಿತೀವಿ, ಸಾಮರ್ಥ್ಯಗಳಾಗಿರ್ಬೋದು, ರೂಢಿಗಳನ್ನಾಗಿರ್ಬೋದು, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಿಸ್ಟಮ್ ಏನಿದೆ, ಇದು ಕಾಂಪ್ಲೆಕ್ಸ್ ವೋಲ್ ಸಿಸ್ಟಮ್ ಅಂತ ಕರಿತೀವಿ, ಸಂಕೀರ್ಣ ವ್ಯವಸ್ಥೆ. ಈಗ ಸಂಸ್ಕೃತಿ ಅಂದ ತಕ್ಷಣ ಅದರ ಎಲ್ಲ ಅಂಶಗಳು ಬರ್ತವೆ. ಜ್ಞಾನ, ನಾಲೆಡ್ಜ್ ಆಗಿರ್ಬೋದು, ಬಿಲೀಫು, ಆರ್ಟ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಸಿಸ್ಟಮ್, ಒಂದು ವ್ಯವಸ್ಥೆಯನ್ನು ನಾವಂತ ಕರಿಬೋದು, ಸಂಸ್ಕೃತಿ ಅಂತ ಕರಿಬೋದು ಅಂತ ಯಾರು ಹೇಳಿದ್ದಾರೆ? E.B. ಟೇಲರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್, ಮ್ಯಾಲಿನೋಸ್ಕಿ. ಅಕಾರ್ಡಿಂಗ್ ಟು ದ ಮ್ಯಾಲಿನೋಸ್ಕಿ, ದ ಟೂಲ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ ಟು ಡಿಸೈನ್ ಹಿಸ್ ಏಮ್ಸ್ ಆಫ್ ಲೈಫ್ ಈಸ್ ಕಾಲ್ಡ್ ಆ್ಯಸ್ ಕಲ್ಚರ್. ಅಂದರೆ ಮಾನವ ತನ್ನ ಜೀವನದ ಏಮ್ಸ್, ಗುರಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ರೂಪಿಸ್ಕೊಳ್ಳೋದಕ್ಕೆ ಅವನೇ ಕ್ರಿಯೇಟ್ ಮಾಡಿರ್ತಕ್ಕಂಥ, ನಿರ್ಮಿಸಿಕೊಂಡ ಒಂದು ಟೂಲ್, ಸಾಧನವನ್ನು ಸಂಸ್ಕೃತಿ ಅಂತ ಯಾರು ಹೇಳಿದ್ದಾರೆ? ಮಾಲಿನೋಸ್ಕಿ ಅಂತಕ್ಕಂತಹ ಒಬ್ಬ ಸಾಮಾಜಿಕ ಚಿಂತಕ, ಸೋಷಿಯಲ್ ಥಿಂಕರ್ ಈ ಒಂದು ಡೆಫಿನೇಷನನ್ನು ನೀಡಿದ್ದೇನೆ ಅಂತ ಹೇಳ್ಬೋದು. ಸೊ ಸಿಂಪಲಾಗಿ ನಾವು ಕಲ್ಚರ್ ಅಂದರೆ ಏನು ಅಂತ ನೋಡಿದಾಗ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಜೀವನ ಶೈಲಿ. ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ಜೀವನ ಶೈಲಿಯಲ್ಲಿ ಜೀವನವನ್ನು ಮಾಡ್ತಿದ್ದಾರೆ. ಈ ಲೈಫ್ ಸ್ಟೈಲ್ ಆಗಿರ್ಬೋದು, ಇನ್ನು ಹಲವಾರು ಅಂಶಗಳನ್ನು ನಾವೆಂತ ಕರಿಬೋದು, ಸಂಸ್ಕೃತಿಗೆ ನಾವು ಹೋಲಿಕೆ ಮಾಡ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಕಲ್ಚರ್. ಸೊ ದೇರ್ ಆರ್ ಮೇಜರ್ 2 types in culture. So Ogburn, he is one of the most famous sociologist. Ogburn divides culture into 2 types. Ogburn ಅಂತಕ್ಕಂಥವ್ರು ಈ ಕಲ್ಚರನ್ನು 2 types ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಮೆಟೀರಿಯಲ್ ಕಲ್ಚರ್ ಆ್ಯಂಡ್ ಸೆಕೆಂಡ್ ಒನ್ ನಾನ್ ಮೆಟೀರಿಯಲ್ ಕಲ್ಚರ್.
ಭೌತಿಕ ಸಂಸ್ಕೃತಿ ಅಂತ ಕರಿತೀವಿ ಮೆಟೀರಿಯಲ್ ಕಲ್ಚರ್ನ. ನಾನ್ ಮೆಟೀರಿಯಲ್ ಕಲ್ಚರ್ನ ಅಭೌತಿಕ ಸಂಸ್ಕೃತಿ ಅಂತ ಕರಿತೀವಿ. ಸೊ ಫಸ್ಟ್ ಮೆಟೀರಿಯಲ್ ಕಲ್ಚರ್, ಭೌತಿಕ ಸಂಸ್ಕೃತಿ ಅಂದರೆ ಏನು ಅಂತ ನೋಡಿದಾಗ, ಮೆಟೀರಿಯಲ್ ಕಲ್ಚರ್ ಈಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಬೈ ಕನ್ವರ್ಟಿಂಗ್ ನ್ಯಾಚುರಲ್ ರಿಸೋರ್ಸಸ್ ಇಂಟು ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್. ಇಲ್ಲಿ ಭೌತಿಕ ಸಂಸ್ಕೃತಿ ಮೆಟೀರಿಯಲ್ ಕಲ್ಚರ್ ಅಂದರೆ ಏನು ಅಂದರೆ, ಇವು ಮಾನವನೇ ನಿರ್ಮಿಸಿರ್ತಕ್ಕಂತಹ, ಅವನು ನೈಸರ್ಗಿಕ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಏನು ಮಾಡ್ತಾನೆ, ಪರಿವರ್ತಿಸಿ ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡಿರ್ತಾನೆ, ಅವನು ನಿರ್ಮಿಸಿರ್ತಾನೆ. ನ್ಯಾಚುರಲ್ ರಿಸೋರ್ಸನ್ನು ಕನ್ವರ್ಟ್ ಮಾಡಿರ್ತಾನೆ, ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನಾಗಿ ನಿರ್ಮಾಣ ಮಾಡಿರ್ತಾನೆ. ಅಂತಹ ಒಂದು ವಸ್ತುಗಳನ್ನು ಯಾವುದಕ್ಕೆ ನಾವು ಸೇರಿಸ್ಬೋದು ಅಂದರೆ ಮೆಟೀರಿಯಲ್ ಕಲ್ಚರಿಗೆ ಸೇರಿಸ್ಬೋದು. ಫಾರ್ ಎಕ್ಸಾಂಪಲ್ ಫುಡ್ ಆಗಿರ್ಬೋದು, ಹೌಸ್, ಬಿಲ್ಡಿಂಗ್, ಬ್ರಿಡ್ಜ್, ರೋಡ್, ಡ್ಯಾಮ್, ಮಷೀನ್ಸ್, ಪ್ರೊಡಕ್ಷನ್ ಸೆಂಟರ್, ಇಂಡಸ್ಟ್ರೀಸ್, ಕಂಪ್ಯೂಟರ್, ಟೆಕ್ನಾಲಜಿ ಆ್ಯಂಡ್ ಅದರ್ಸ್. ಇವೆಲ್ಲವೂ ಕೂಡ ಸಂಸ್ಕೃತಿಗೆ ಯಾವುದಕ್ಕೆ ಬರುತ್ತೆ, ಮೆಟೀರಿಯಲ್ ಕಲ್ಚರ್ಗೆ ಬರುತ್ತೆ. ಇದೆಲ್ಲ ಮನುಷ್ಯ ಮಾಡ್ತಾನೆ, ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡ್ಬಿಟ್ಟು ತನಗೆ ಬೇಕಾದಂತೆ ಈ ಎಲ್ಲ ವಸ್ತುಗಳನ್ನು ಏನು ಮಾಡ್ತಾನೆ, ಉತ್ಪತ್ತಿ ಮಾಡಿರ್ತಾನೆ, ಕ್ರಿಯೇಟ್ ಮಾಡಿರ್ತಾನೆ. ಇಟ್ ಈಸ್ ಆ್ಯನ್ ಐ ಕ್ಯಾಚಿಂಗ್ ಥಿಂಗ್. ಮೆಟೀರಿಯಲ್ ಕಲ್ಚರ್ ಅಂದರೆ ಇದು ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣ್ತಕ್ಕಂಥ ಸಂಸ್ಕೃತಿ ಯಾವುದು ಅಂದರೆ ಮೆಟೀರಿಯಲ್ ಕಲ್ಚರ್. ಸೊ ಮೆಟೀರಿಯಲ್ ಕಲ್ಚರ್ ಈಸ್ ಕಾಲ್ಡ್ ಸಿವಿಲೈಸೇಷನ್. ಇದು ನಾಗರಿಕತೆ ಅಂತ ಕರಿಬೋದು. ಯಾಕಂದರೆ ಮನುಷ್ಯ ನಾಗರಿಕತೆ, ಸಿವಿಲೈಸೇಷನ್ ಹಂತ ಹಂತವಾಗಿ ಸಿವಿಲೈಸೇಷನ್ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತಾ ಬಂದಿದೆ, ಡೆವಲಪ್ ಆಗ್ತಾ ಬಂದಿದೆ. ಈ ಸಿವಿಲೈಸೇಷನಲ್ಲಿ ತನ್ನ ಸಂಸ್ಕೃತಿಯನ್ನು ಡೆವಲಪ್ ಮಾಡ್ಕೊತಾ ಹೋಗ್ತಾನೆ ಮನುಷ್ಯ. ಹಾಗಾಗಿ ಇದು ಕಣ್ಣಿಗೆ ಕಾಣ್ತಕ್ಕಂಥದ್ದಾಗಿದ್ದರಿಂದ ಇದೇನಂತ ಕರಿಬೋದು, ಮೆಟೀರಿಯಲ್ ಕಲ್ಚರ್ ಈಸ್ ಕಾಲ್ಡ್ ಸಿವಿಲೈಸೇಷನ್ ಅಂತ ನಾವು ಕರಿಬೋದು. ನೆಕ್ಸ್ಟ್ ನಾನ್ ಮೆಟೀರಿಯಲ್ ಕಲ್ಚರ್, ಅಭೌತ ಸಂಸ್ಕೃತಿ ಅಥವಾ ಅಭೌತಿಕ ಸಂಸ್ಕೃತಿ ಅಂತ ಇದನ್ನು ಕರಿತೀವಿ. ಸೊ ನಾನ್ ಮೆಟೀರಿಯಲ್ ಕಲ್ಚರ್ ಅಂದರೆ ಅನ್ಸೀನ್ ಅಚೀವ್ಮೆಂಟ್ಸ್ ಆಫ್ ಮ್ಯಾನ್ ಮೇಡ್, ಅಂದರೆ ಇದು ಕಣ್ಣಿಗೆ ಕಾಣದಲೇ ಇರ್ತಕ್ಕಂಥ ಮನುಷ್ಯನ ಸಾಧನೆಗಳು ಅಂತ ಕರಿತೀವಿ. ಮನುಷ್ಯನೇ ಮಾಡತಕ್ಕಂಥ ಕೆಲವೊಂದು ಸಾಧನೆಗಳಾಗಿರ್ಬೋದು, ಪದ್ಧತಿಗಳಾಗಿರ್ಬೋದು, ಇವನ್ನ ಅನ್ಸೀನ್ ಅಚೀವ್ಮೆಂಟ್ಸ್ ಆಫ್ ಮ್ಯಾನ್ ಮೇಡ್ ಟ್ರೆಡಿಷನ್ಸ್, ಬಿಲೀಫ್, ರಿಚುವಲ್ ಆ್ಯಂಡ್ ಕಸ್ಟಮ್, ಮಾರಲ್ ವ್ಯಾಲ್ಯೂಸ್, ಐಡಿಯಾಸ್, ರಿಲಿಜಿಯನ್, ಲ್ಯಾಂಗ್ವೇಜ್, ಇವೆಲ್ಲ ಮನುಷ್ಯನೇ ಏನು ಮಾಡುತ್ತಾನೆ. ಈಗ ಸಂಪ್ರದಾಯ ಅಂತಕ್ಕಂಥದ್ದು, ಟ್ರೆಡಿಷನ್ಸ್ ಆಗಿರ್ಬೋದು, ಇದು ಮನುಷ್ಯನೇ ಮಾಡಿರ್ತಕ್ಕಂಥದ್ದು. ಬಟ್ ಇದು ಕಣ್ಣಿಗೆ ಕಾಣಲ್ಲ. ಸಂಪ್ರದಾಯ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ನೈತಿಕ ನಿಯಮ, ಇವ್ಯಾವು ಕಣ್ಣಿಗೆ ಕಾಣಲ್ಲ. ಮೌಲ್ಯಗಳಾಗಿರ್ಬೋದು, ಆದರ್ಶಗಳಾಗಿರ್ಬೋದು, ಒಂದು ನಂಬಿಕೆ ಆಗಿರ್ಬೋದು, ಒಂದು ಧರ್ಮ ಆಗಿರ್ಬೋದು, ಒಂದು ಭಾಷೆ ಆಗಿರ್ಬೋದು, ಇವ್ಯಾವು ಕಣ್ಣಿಗೆ ಕಾಣಲ್ಲ. ಹಾಗಾಗಿ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥ ಮಾನವ ನಿರ್ಮಿತ ಸಾಧನೆಗಳೇನೆ ಅಂತ ಕರಿಬೋದು, ನಾನ್ ಮೆಟೀರಿಯಲ್ ಕಲ್ಚರ್ ಅಂತ ಕರಿಬೋದು. ಸೊ ನಾನ್ ಮೆಟೀರಿಯಲ್ ಕಲ್ಚರ್ ಅಂಡರ್ಗೋಸ್ ಸ್ಲೋ ಚೇಂಜ್, ಬಟ್ ನಾನ್ ಮೆಟೀರಿಯಲ್ ಕಲ್ಚರ್ ಕಾಂಟ್ ಟಚ್. ಇಲ್ಲಿ ಅಭೌತ ಸಂಸ್ಕೃತಿ, ನಾನ್ ಮೆಟೀರಿಯಲ್ ಕಲ್ಚರ್ ಅಂತಕ್ಕಂಥದ್ದು ಬೇಗ ಏನಾಗಲ್ಲ, ಅದು ಚೇಂಜ್ ಆಗಲ್ಲ, ಡೆವಲಪ್ ಆಗಲ್ಲ, ಅದರ ಬದಲಾವಣೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಮೆಟೀರಿಯಲ್ ಕಲ್ಚರ್, ಭೌತಿಕ ಸಂಸ್ಕೃತಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಈಗ ಎಷ್ಟೊಂದು ಡೆವಲಪ್ ಆಗಿದೆ. ಹಿಂದೆ ನಾವು ಮನುಷ್ಯ ಏನಾಗ್ತಿದ್ದ, ಕಾಲ್ನಡಿಗೆಗಳ ಮುಖಾಂತರವಾಗಿ ಬೇರೆ ಕಡೆ ಹೋಗ್ತಿದ್ದ. ಈಗ ವೆಹಿಕಲ್ಸಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಬಟ್ ಮನುಷ್ಯನ ಆಚಾರ ವಿಚಾರಗಳಾಗಿರ್ಬೋದು, ನಂಬಿಕೆಯಲ್ಲಿ ಇನ್ನೂ ಕೂಡ ಅಷ್ಟು ಬೇಗ ಬದಲಾವಣೆ ಆಗಲ್ಲ. ಹಾಗಾಗಿ ನಾನ್ ಮೆಟೀರಿಯಲ್ ಕಲ್ಚರ್ ಅಂಡರ್ಗೋಸ್ ಸ್ಲೋ ಚೇಂಜ್, ಇವು ನಿಧಾನವಾಗಿ ಬದಲಾವಣೆ ಆಗ್ತವೆ. ಟ್ರೆಡಿಷನ್ ಆಗಿರ್ಬೋದು, ಈಗ ಟೆಕ್ನಾಲಜಿ ನೋಡ್ರಿ, ಈಗಿದ್ದಿರ್ತಕ್ಕಂಥ ಟೆಕ್ನಾಲಜಿ ಮುಂದೆ ಇನ್ನೂ ಅಪ್ಗ್ರೇಡ್ ಆಗ್ಬೋದು. 4G 5G 6G ಆಗಿ ಬೇಗ ಡೆವಲಪ್ ಆಗುತ್ತೆ. ಆದರೆ ಈ ಸಂಪ್ರದಾಯ ಅಂತಕ್ಕಂಥದ್ದು, ನಂಬಿಕೆ ಆಗಿರ್ಬೋದು, ಧರ್ಮಗಳಾಗಿರ್ಬೋದು, ಅವು ಯಾವತ್ತೂ ಬೇಗ ಚೇಂಜ್ ಆಗಲ್ಲ. ಈ ಧರ್ಮ, ನಂಬಿಕೆ ಎಲ್ಲವುದು ಯಾವುದಕ್ಕೆ ಬರುತ್ತೆ, ನಾನ್ ಮೆಟೀರಿಯಲ್ ಕಲ್ಚರ್ಗೆ ಬರುತ್ತೆ. ಹಾಗಾಗಿ ನಾನ್ ಮೆಟೀರಿಯಲ್ ಕಲ್ಚರ್ ನಿಧಾನವಾಗಿ ಏನಾಗುತ್ತೆ, ಬದಲಾವಣೆಗೊಳ್ಳುತ್ತೆ. ಅದೇ ರೀತಿ ಇದನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ, ಇದು ಕಣ್ಣಿಂದ ನೋಡೋದಕ್ಕೂ ಕೂಡ ಇದು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಫ್ಯೂಚರ್ಸ್ ಆಫ್ ಕಲ್ಚರ್. ಹಾಗಾದರೆ ಸಂಸ್ಕೃತಿಯ ಲಕ್ಷಣಗಳೇನು, ಅದು ಏನಿರುತ್ತೆ,
ಹಾಗಾದರೆ ಸಂಸ್ಕೃತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಫ್ಯೂಚರ್ಸ್ ಆಫ್ ಕಲ್ಚರ್. ಫಸ್ಟ್ ಒನ್ ಅಬ್ಸ್ಟ್ರಾಕ್ಟ್. ಸೆಕೆಂಡ್ ಒನ್ ಕಲ್ಚರ್ ಈಸ್ ಸೋಷಿಯಲ್. ನೆಕ್ಸ್ಟ್ ಲರ್ನ್ಡ್. ಕಲ್ಚರಲ್ ಕೋಎಕ್ಸಿಸ್ಟೆನ್ಸ್ ಕಂಟಿನ್ಯೂಯಸ್. ಆ್ಯಂಡ್ ಸಿಕ್ಸ್ತ್ ಒನ್ ಡೈವರ್ಸ್. ಇಲ್ಲಿ DIC ಅಂತ ಮಿಸ್ಟೇಕ್ ಆಗಿದೆ, DIVERSE, ಡೈವರ್ಸ್ ಅಂತ ಕರಿತೀವಿ, ಅಂದರೆ ವೈವಿಧ್ಯವಾಗಿರ್ತಕ್ಕಂಥದ್ದು. ಸೊ ಲೆಟ್ ಅಸ್ ಡಿಸ್ಕಸ್ ದೆಮ್ ಬ್ರೀಫ್ಲಿ. ಫಸ್ಟ್, ಕಲ್ಚರ್ ಈಸ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತವಾದದ್ದು, ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥದ್ದು. ಸೊ ಕಲ್ಚರ್ ಈಸ್ ಅಬ್ಸ್ಟ್ರಾಕ್ಟ್. ಕಲ್ಚರ್ ಮೀನ್ಸ್ ಅಕ್ಸೆಪ್ಟೆಡ್ ವೇ ಆಫ್ ಲೈಫ್ ಈಸ್ ಕ್ಯಾರ್ಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಒಂದು ಜನರೇಷನ್ನಿಂದ, ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಬಂದಿರತಕ್ಕಂಥದ್ದು ಆಚಾರ ವಿಚಾರ ಆಗಿರ್ಬೋದು, ಟ್ರೆಡಿಷನ್ಸ್ ಆಗಿರ್ಬೋದು, ಇವೆಲ್ಲವನ್ನು ನಾವೆಂತ ಕರಿತೀವಿ, ಕಲ್ಚರ್ ಅಂತ ಕರಿತೀವಿ. ಬಟ್ ಇದು ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥದ್ದು, ದೃಷ್ಟಿಗೆ ಗೋಚರಿಸದಲ್ಲೇ ಇರ್ತಕ್ಕಂಥದ್ದು ಕಲ್ಚರ್ ಅಂತ ಹೇಳ್ಬೋದು. ಅದರ ಲ್ಯಾಂಗ್ವೇಜ್ ಆಗಿರ್ಬೋದು, ಧಾರ್ಮಿಕ ನಂಬಿಕೆ, ರೀಜನಲ್ ಬಿಲೀವ್ಸ್ ಆಗಿರ್ಬೋದು. ನೆಕ್ಸ್ಟ್, ಕಲ್ಚರ್ ಈಸ್ ಸೋಷಿಯಲ್. ಇದು ಸಾಮಾಜಿಕವಾದದ್ದು, ಸೋಷಿಯಲ್. ದಿಸ್ ಈಸ್ ಒನ್ ಆಫ್ ದ ಸೋಷಿಯಲ್ ಆ್ಯಕ್ಟಿವಿಟಿ. ಇದು ಸಾಮಾಜಿಕ ಚಟುವಟಿಕೆ ಅಂತ ನಾವು ಹೇಳ್ಬೋದು. ಕಲ್ಚರ್ ಈಸ್ ನಾಟ್ ಪರ್ಸನಲ್. ಇಟ್ ಮೀನ್ಸ್ ಶೇರಿಂಗ್ ಎ ಕಮ್ಯುನಿಟೀಸ್ ವೇ ಆಫ್ ಲೈಫ್, ಫುಡ್, ಡ್ರೆಸ್, ರಿಚುಯಲ್ಸ್ ಆ್ಯಂಡ್ ಲಿವಿಂಗ್ ವಿತ್ ದೆಮ್. ಇದು ಪರ್ಸ್ನಲ್ ಆಗಿ ಒಬ್ಬ ವ್ಯಕ್ತಿಗೆ ಅಂತಲೇ ಅಲ್ಲ, ಒಂದು ಸಮುದಾಯದ ಜನರು ತಮ್ಮಲ್ಲೇ ಏನು ಮಾಡ್ಕೋಬೋದು, ತಮ್ಮ ಫುಡ್ ಸಿಸ್ಟಮ್ ಆಗಿರ್ಬೋದು, ತಮ್ಮ ಡ್ರೆಸ್ ಸಿಸ್ಟಮ್ ಆಗಿರ್ಬೋದು, ಅವನ್ನ ಒಬ್ಬರೊಬ್ಬರು ಏನು ಮಾಡ್ಕೊತಾರೆ, ಹಂಚ್ಕೊಳ್ಳೋದಾಗಿರ್ಬೋದು, ಅದನ್ನು ಅನುಸರಣೆ ಮಾಡೋದಾಗಿರ್ಬೋದು, ಈ ಎಲ್ಲವನ್ನು ಕೂಡ ಇದು ಒಳಗೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಲ್ಚರ್ ಈಸ್ ಲರ್ನ್ಡ್. ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ಕಲಿಕೆ ಅಂತಕ್ಕಂಥದ್ದು, ಇದು ಲರ್ನ್ಡ್. ಸೊ ಕಲ್ಚರ್ ಡಸ್ ನಾಟ್ ಕಮ್ ಬೈ ಬರ್ತ್. ಇಟ್ ಈಸ್ ನಾಟ್ ನೇಚರ್ ಮೇಡ್ ಐದರ್. ಇದು ಹುಟ್ಟಿನಿಂದನೇ ಬರ್ತಕ್ಕಂಥದ್ದಲ್ಲ ಸಂಸ್ಕೃತಿ. ಇದು ನೇಚರ್ ಗಿಫ್ಟು ಕೂಡ ಅಲ್ಲ. ಇದು ಬೆಳೀತಾ ಬೆಳೀತಾ ಮನುಷ್ಯ ಏನು ಮಾಡ್ತಾನೆ, ಸಂಸ್ಕೃತಿಯನ್ನು ಕಲಿತಾ ಹೋಗ್ತಾನೆ. ದಿಸ್ ಗೆಟ್ಸ್ ಫಾರ್ಮ್ಡ್ ಇನ್ ದ ಇಂಟ್ರಾಕ್ಷನ್ಸ್ ವಿತ್ ವೇರಿಯಸ್ ಮೆಂಬರ್ಸ್ ಆಫ್ ದ ಸೊಸೈಟಿ. ಒಂದು ಮಗು ಬೆಳೀತಾ ಬೆಳೀತಾ ಬೇರೆ ಬೇರೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಇಂಟ್ರಾಕ್ಷನ್ಸ್ ಮಾಡ್ತಾ, ಒಡನಾಟವನ್ನು ಮಾಡ್ತಾ ಅವನೇನು ಮಾಡ್ತಾನೆ, ಸಂಸ್ಕೃತಿಯನ್ನು ಕಲಿತಾ ಹೋಗ್ತಾನೆ. ಲರ್ನಿಂಗ್ ಥ್ರೂ ಸೋಷಿಯಲೈಜೇಷನ್ ಪ್ರೋಸೆಸ್. ಸಾಮಾಜಿಕ ಪ್ರಕ್ರಿಯೆಯಿಂದ ಏನು ಮಾಡ್ತಾನೆ, ತನ್ನ ನಡವಳಿಕೆಗಳನ್ನು ಕಲಿತಾ ಹೋಗ್ತಾನೆ. ಸಾಮಾಜಿಕ ಪ್ರಕ್ರಿಯೆ ಅಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬಾಳಬೇಕು, ಅವನ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ನೀಡ್ತಕ್ಕಂಥ ಒಂದು ತರಬೇತಿ, ಅಥವಾ ಅವನು ಪಡಿತಕ್ಕಂಥ ಒಂದು ತರಬೇತಿನೇ ಅಂತ ಕರಿಬೋದು ಸೋಷಿಯಲ್ ಪ್ರೋಸೆಸ್, ಸೋಷಿಯಲೈಜೇಷನ್ ಪ್ರೋಸೆಸ್ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ರೆಸ್ಪೆಕ್ಟಿಂಗ್ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್. ಈ ರೀತಿ ದೊಡ್ಡ ವ್ಯಕ್ತಿಗಳಿಗೆ ಗೌರವವನ್ನು ನೀಡ್ತಕ್ಕಂಥದ್ದು, ಟೀಚರ್ಸ್ಗಳಿಗೆ ರೆಸ್ಪೆಕ್ಟನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಸಂಸ್ಕೃತಿ ಅಂತಕ್ಕಂಥದ್ದು ಹೋಗ್ತಾ ಹೋಗ್ತಾ ಏನು ಮಾಡ್ತಾನೆ, ಕಲಿತಾ ಹೋಗ್ತಾನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಲ್ಚರ್ ಮೀನ್ಸ್ ಕೋಎಕ್ಸಿಸ್ಟೆನ್ಸ್. ಅಂದರೆ ಕಲ್ಚರ್ ಅಂತಕ್ಕಂಥದ್ದು ಒಂದು ಸಹಜೀವನ ಅಂತ ಕರಿತೀವಿ, ಕೋಎಕ್ಸಿಸ್ಟೆನ್ಸ್. ಕಲ್ಚರ್ ಪ್ರೊವೈಡ್ಸ್ ಆಪರ್ಚುನಿಟೀಸ್ ಟು ಎವ್ರಿ ಇಂಡಿವಿಜುವಲ್ಸ್ ಟು ಶೇರ್ ಹಿಸ್ ಐಡಿಯಾಸ್ ವಿತ್ ಅದರ್ಸ್. ದಸ್ ಕಲ್ಚರ್ ಅಶ್ಯೂರ್ಸ್ ಶೇರಿಂಗ್ ಆಪರ್ಚುನಿಟೀಸ್. This ensures sharing traditions, values, knowledge, beliefs and other aspects necessary. ಇದು ಸಂಸ್ಕೃತಿ ಅಂತಕ್ಕಂಥದ್ದು ಸೊಸೈಟಿಯಲ್ಲಿರ್ತಕ್ಕಂಥ ಎಲ್ಲ ಜನರು ತಮ್ಮ ಟ್ರೆಡಿಷನ್ ಆಗಿರ್ಬೋದು, ನಂಬಿಕೆಗಳು, ಮೌಲ್ಯಗಳು, ಆದರ್ಶಗಳು, ಭಾಷೆ, ಇವೆಲ್ಲವನ್ನು ತಮ್ಮಲ್ಲೇ ಏನು ಮಾಡ್ತಾರೆ, ಹಂಚ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲರೂ ಒಟ್ಟಾಗಿ ಬಾಳುವಂತೆ ಮಾಡುತ್ತೆ. ಸಹಭಾಗಿತ್ವದಿಂದ, ಕೋ ಎಕ್ಸಿಸ್ಟೆನ್ಸಿಂದ ಬಾಳುವಂತೆ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇದು ಕೂಡ ಒಂದು ಕಲ್ಚರ್ನ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಕಲ್ಚರ್ ಈಸ್ ಕಂಟಿನ್ಯೂಯಸ್ ಪ್ರೊಸೆಸ್. ಇದು ನಿರಂತರವಾಗಿರ್ತಕ್ಕಂಥದ್ದು. ಕಲ್ಚರ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಅಪ್ ಟು ಅಂಟಿಲ್ ದ ಹ್ಯೂಮನ್ ಸೊಸೈಟಿ. ಮನುಷ್ಯ ಸಮಾಜ ಎಲ್ಲಿವರೆಗೂ ಇರುತ್ತೆ ಸಂಸ್ಕೃತಿ ಅಂತಕ್ಕಂಥದ್ದು, ಅಲ್ಲಿವರೆಗೂ ಕೂಡ ಇರುತ್ತೆ. ಇದು ಕೊನೆ ಅನ್ನೋದಿಲ್ಲ ಸಂಸ್ಕೃತಿ ಅಂತಕ್ಕಂಥದ್ದು. ದ ನ್ಯೂ ಒನ್ಸ್ ವಿಲ್ ಬಿ ಜಾಯ್ನಿಂಗ್ ಆ್ಯಂಡ್ ರಿಕವರಿಂಗ್ ಸಮ್ ಆಫ್ ದ ಎಲಿಮೆಂಟ್ಸ್. ಅಂದರೆ ಸಂಸ್ಕೃತಿ ಹೋಗ್ತಾ ಹೋಗ್ತಾ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಹೊಸ ಅಂಶಗಳನ್ನು ಅದರಲ್ಲಿ ಏನು ಮಾಡ್ತಾ ಹೋಗುತ್ತೆ, ಸೇರ್ಪಡೆ ಮಾಡ್ಕೊತಾ ಹೋಗುತ್ತೆ.
ಸಂಸ್ಕೃತಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ಬೋದು, ಬಟ್ ಅದಕ್ಕೆ ಎಂಡ್ ಅಂತ ಇರೋದಕ್ಕೆ ಸಾಧ್ಯವಾಗಲ್ಲ. ಸೊ ಕಂಟಿನ್ಯೂಯಸ್ ಕಲ್ಚರ್ ಈಸ್ ಒನ್ ಆಫ್ ದ ಕಂಟಿನ್ಯೂಯಸ್ ಪ್ರೊಸೆಸ್ ಅಂತ ಹೇಳ್ಬೋದು. ಸೊ these are the main features of culture. Okay, dear students, understand? Dear students, today in this class we discussed about the meaning and nature of culture and definitions of culture and types of culture. Okay, in the next class we discuss about the importance of culture and relationship between society and culture, etc. Okay, dear students, thank you.